ಗವರ್ನರ್ ನಾವು ಬರೆದು ಕೊಟ್ಟಿದ್ದ ಭಾಷಣ ಓದುದಿಲ್ಲ ಅಂದವ್ರ ಅವ್ರು ಓದದೇ ಇದ್ರೆ ಏನಂತೆ, ನನ್ನ ಸಾಧನೆ ನಾನೇ ಓದ್ತೀನಿ ಕೇಳಿ. ನೋಡ್ರಪ್ಪ, ಈಗ ನಾನು ನನ್ನ ಸರ್ಕಾರದ ಮಹತ್ತರ ಸಾಧನೆಗಳನ್ನು ಅಂದ್ರೆ ನಾವು ಏನೇನು ಮಾಡಿದ್ದೀವಿ ಅಂತ ಒಂದೊಂದಾಗಿ ಪಟ್ಟಿ ಮಾಡ್ತೀನಿ, ಬರ್ಕಳಿ. 1. ನಮ್ಮ ಸರ್ಕಾರ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಮಾಡಿದೆ. ನನ್ನ ಧರ್ಮಪತ್ನಿ ಹೆಸರಲ್ಲಿ ಮೂಡಾದ 14 ಸೈಟ್ ಕಬಳಿಸಿದ್ದೇವೆ. ದಲಿತರ ಅಭಿವೃದ್ಧಿಗೆ ಇಟ್ಟಿದ್ದ 25,000 ಕೋಟಿ ಹಣನ ಗ್ಯಾರಂಟಿಗಳಿಗೆ ಅಂತ ನುಂಗಿ ಹಾಕಿದ್ದೇವೆ. ಅಬಕಾರಿ ಇಲಾಖೆಯಲ್ಲಿ ಬರೋಬ್ಬರಿ 2,500 ಕೋಟಿ ಹಗರಣ ಮಾಡಿದ್ದೇವೆ. ನಮ್ಮ ಆಡಳಿತದಲ್ಲಿ ಸುಮಾರು 2,500 ರೈತರಿಗೆ ಆತ್ಮಹತ್ಯೆ ಭಾಗ್ಯ ನೀಡಿದ್ದೇವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 5,000 ಕೋಟಿ ಹಣ ಲೂಟಿ ಹೊಡೆದಿದ್ದೇವೆ. ಕೋಗಿಲು ಕ್ರಾಸ್ ಹತ್ತಿರ ಅಕ್ರಮ ಬಾಂಗ್ಲಾವಾಸಿಗಳಿಗೆ ಮನೆ ಕೊಟ್ಟಿರೋದು ನಮ್ಮ ಸಾಧನೆ. ವಕ್ಫ್ ಬೋರ್ಡ್ ಮೂಲಕ ಹಿಂದೂಗಳ ಭೂಮಿ ಕಬಳಿಸಿದ್ದೇವೆ. ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಆರಂಭಿಸಿ ಲೂಟಿ ಹೊಡೆದಿದ್ದೇವೆ. ಎಲ್ಲ ದರಗಳನ್ನು ಏರಿಸಿ ರೈತರಿಗೆ ಬರೆ ಎಳೆದಿದ್ದೇವೆ. ರೈತರಿಗೆ ನೀಡಬೇಕಾಗಿದ್ದ ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಿದ್ದೇವೆ. ಕಸಕ್ಕೂ ತೆರಿಗೆ ಹಾಕಿ ಕರ್ನಾಟಕವನ್ನು ಲೂಟಿ ಮಾಡಿದ್ದೇವೆ. ಗುತ್ತಿಗೆದಾರರಿಗೆ ಬಾಕಿ ಹಣ ನೀಡದೆ ಅವರಿಗೆ ಆತ್ಮಹತ್ಯೆ ಭಾಗ್ಯ ಕರುಣಿಸಿದ್ದೇವೆ. ಪರಪ್ಪನ ಅಗ್ರಹಾರವನ್ನು ಐಷಾರಾಮಿ ರೆಸಾರ್ಟ್ ಮಾಡಿದ್ದೇವೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕರ್ನಾಟಕವನ್ನು ಸಂಪೂರ್ಣವಾಗಿ ದಿವಾಳಿ ಮಾಡಿದ್ದೇವೆ. ಸರ್ ನಿಲ್ಲಿ, ಆ ಹಣವೆಲ್ಲ ಎಲ್ಲಿ ಹೋಗುತ್ತೆ? ನಾನ್ ಸೆನ್ಸ್ ಫೆಲೋ, ಅದೆಲ್ಲ ಹೈಕಮಾಂಡ್ಗೆ ಹೋಗುತ್ತೆ ಅಂತ ಬಾಯ್ಬಿಟ್ಟು ಹೇಳ್ಬೇಕಾ?